ಭಾರತೀಯ ಸೇನೆಯ ಹೆಸರು ಕೇಳಿದರೆ ಸಾಕು ಮೈ ಪುಳಕ ಆಗುತ್ತೆ, ಜುಮ್ ಅನ್ನುತ್ತೆ. ಇನ್ನು ನಮ್ಮ ಸೈನಿಕರು ಯಾವ ರೀತಿಯಾದಂತಹ ಸಿದ್ಧತೆಗಳನ್ನು ನಡೆಸ್ಕೋತಾರೆ, ಇವನ್ನ ಮತ್ತು ಅವರ ಕೆಲಸಗಳೆಲ್ಲ ಹೇಗಿರ್ತವೆ ಅದನ್ನೆಲ್ಲ ನಿಮಗೆ ನೋಡಿಸೋದಕ್ಕೆ ಅಂತಲೇ MEG ಸೆಂಟರ್ಗೆ ಬಂದಿದ್ದೇನೆ. ಈ ಮದ್ರಾಸ್ ಇಂಜಿನಿಯರ್ ಗ್ರೂಪ್ಸ್ನಲ್ಲಿ ಹೇಗೆಲ್ಲ ಕೆಲಸ ಕಾರ್ಯಕ್ರಮಗಳು ನಡೆಯುತ್ತವೆ ಮತ್ತು ನಮ್ಮ ಸೈನಿಕರು ಹೇಗೆ ಇರ್ತಾರೆ ಅವನ್ನೆಲ್ಲ ತೋರಿಸ್ತೇನೆ. ಜಸ್ಟ್ ಬನ್ನಿ. ದೇಶವನ್ನ ಕಾಯುವ ವೀರ ಯೋಧನನ್ನ ನೋಡಿದ್ರೆ ನಾವು ಸೇನೆಗೆ ಸೇರ್ಬೇಕು ಅಂತ ಅನ್ಸತ್ತೆ. ಸೈನಿಕರು ಬಳಸುವ ಗನ್ಗಳು, ವಾಹನಗಳು, ಅವರ ಕೆಲಸ, ಶಿಸ್ತು ಎಲ್ಲವೂ ಆಕರ್ಷಣೀಯವೇ. ಸಾವಿರಾರು ಸೈನಿಕರನ್ನ ತಯಾರು ಮಾಡಿದ ಹೆಸರಲ್ಲಿ ಬೆಂಗಳೂರಿನ ಭಾರತೀಯ ಸೇನೆಯ ಮದ್ರಾಸ್ ಎಂಜಿನಿಯರಿಂಗ್ ಗ್ರೂಪ್ ಸೆಂಟರ್ ಸಹ ಪ್ರಮುಖ ಪಾತ್ರ ವಹಿಸಿದೆ. 235 ವರ್ಷ ಇತಿಹಾಸ ಇರುವ ಭಾರತೀಯ ಸೇನೆಯ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಸೆಂಟರ್ನಿಂದ ಲಕ್ಷಾಂತರ ಯೋಧರು ತರಬೇತಿ ಪಡೆದು ಸೇನೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಸುವರ್ಣ ನ್ಯೂಸ್ ತಂಡ ಭಾರತೀಯ ಸೇನೆಯ ಮದ್ರಾಸ್ ಎಂಜಿನಿಯರಿಂಗ್ ಗ್ರೂಪ್ ಸೆಂಟರ್ಗೆ ಭೇಟಿ ನೀಡಿತ್ತು. ತುರ್ತು ಸಂದರ್ಭದಲ್ಲಿ ಜಲಾವೃತವಾದ ಪ್ರದೇಶಗಳಿಗೆ ಮುನ್ನುಗ್ಗಿ ಜನರ ರಕ್ಷಣೆಯಲ್ಲಿ ಮಹತ್ವದ ಪಾತ್ರವನ್ನ ಹೇಗೆ ಮಾಡುತ್ತೆ ಅಂತ ತೋರಿಸಿಕೊಡ್ತು. ಜಲಾವೃತ ಪ್ರದೇಶದಲ್ಲಿ ಕೃತಕ ಬ್ರಿಡ್ಜ್ಗಳನ್ನ ಕ್ಷಣಾರ್ಧದಲ್ಲಿ ನಿರ್ಮಿಸಿ ಸೈ ಅನಿಸಿಕೊಳ್ತಾರೆ ನಮ್ಮ ಯೋಧರು. ಸುಮಾರು 235 ವರ್ಷಗಳ ಇತಿಹಾಸ ಇರುವಂತಹ ಈ ಮದ್ರಾಸ್ ಇಂಜಿನಿಯರಿಂಗ್ ಸಾಫ್ಟ್ವೇರ್ಸ್ನಲ್ಲಿ ಪ್ರತಿಯೊಬ್ಬ ಒಂದು ಹುಡುಗ ಇಲ್ಲಿ ಯೋಧನಾಗ್ತಾನೆ. ಯಾವುದೇ ತುರ್ತು ಸಂದರ್ಭದಲ್ಲಿ ಸಹ ಇವರೇ ಮುನ್ನುಗ್ಗುವಂತಹದ್ದು. ನನ್ನ ಬಲಭಾಗದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ಏನು ಯಾವುದಾದ್ರೂ ಸಂದರ್ಭದಲ್ಲಿ ನೀರಿನಲ್ಲಿ ಕೆಲಸ ಆಗಬೇಕು ಅಂದಾಗ, ಎಲ್ಲಾದರೂ ಬೋಟ್ಗಳಲ್ಲಿ ಬ್ರಿಡ್ಜ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂದಾಗ ಇವರೇ ಮುಂದಾಗ್ತಾರೆ. ಸಾಕಷ್ಟು ತೂಕ ಇರುವಂತಹ 24 ಟನ್ಗಳನ್ನು ಹೊತ್ತುಕೊಂಡು ಹೋಗುವಂತಹ ಸಾಮರ್ಥ್ಯ ಹೊಂದಿರುವಂತಹ ಬ್ರಿಡ್ಜ್ಗಳನ್ನು ಇವರು ನಿರ್ಮಾಣ ಮಾಡೋದ್ರೊಳಗೆ ಇವರು ಎಕ್ಸ್ಪರ್ಟ್ಗಳು ಅಂತಲೇ ಹೇಳಬಹುದು. ಇನ್ನು ನಾನು ನಿಮಗೆ ಮುಂದೆಗಡೆ ತೋರಿಸ್ತೇನೆ. ಅಲ್ಲಿ ಒಂದು ಟ್ರಂಕನ್ನು ತೊಗೊಂಡು ಹೋಗ್ತಿರುವಂತಹದ್ದು, ಆರ್ಮಿಯಲ್ಲಿರುವಂತಹ ಟ್ರಂಕನ್ನು ತೊಗೊಂಡು ಹೋಗ್ತಿರುವಂತಹದನ್ನು ಸಹ ಇಲ್ಲಿನ ಯೋಧರೇ ನಿರ್ಮಾಣ ಮಾಡಿರುವಂತಹದ್ದು. 18 ವರ್ಷದ ಯುವಕ 25 ವರ್ಷಕ್ಕೆ ಬಂದಾಗ ಹೇಗಿರ್ತಾನೋ ಆ ರೀತಿಯಾದಂತಹ ಸಾಮರ್ಥ್ಯವನ್ನು ಇಲ್ಲಿ ತುಂಬುತ್ತಾರೆ. ಅಷ್ಟಲ್ಲದೆ ಅವರ ಕೆಲಸವೂ ಸಹ ಹಾಗೇ ಇರುತ್ತೆ. ಎಲ್ಲ ಸಂದರ್ಭದಲ್ಲೂ ಸಹ ಇವರೇ ಮುಂದಾಳತ್ವವನ್ನು ವಹಿಸ್ಕೊಳ್ತಾರೆ. ಇದರ ಜೊತೆಯಲ್ಲಿ ನಿಮಗೆ ಇಲ್ಲಿ ನೋಡಿಸ್ತಾ ಇದ್ದೇನೆ. ಈಗ ಇಲ್ಲಿ ರೆಡಿ ಆಗಿರುವಂತಹ ಬ್ರಿಡ್ಜ್ ಸಹ ಇದೆ. ಇದು ಸ್ಯಾಂಪಲ್ ಬ್ರಿಡ್ಜ್ ಇಲ್ಲಿ ಮಾಡ್ತಿರುವಂತಹದ್ದು. ಇನ್ನು ಅಲ್ಲಿ ನನ್ನ ಮುಂದೆ ಭಾಗದಲ್ಲಿ ಇರುವಂತಹದ್ದು ಆ ರಾಫ್ಟ್. ಏನು ಈ ರಾಫ್ಟ್ ಇದೆ, ಆ ರಾಫ್ಟ್ನಲ್ಲಿ 24,000 ಟನ್ಗಳಷ್ಟು ಕೆಪಾಸಿಟಿ ಇರುವಂತಹ ವಸ್ತುಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಹ ಸಾಮರ್ಥ್ಯ ಉಳ್ಳಂತಹ ಬ್ರಿಡ್ಜ್ಗಳನ್ನು ಮಾಡ್ತಾರೆ. ಈ ಜಾಗದಲ್ಲಿ ಏನು ಈ ಹಲಸೂರಿನ ಲೇಕ್ MEG ಸೆಂಟರ್ ಇದೆ. ಈ ಸೆಂಟರ್ನಲ್ಲಿ ಅವರದೇ ಆದಂತಹ ಪಾರುಪತ್ಯ ಮತ್ತು ಅವರು ಎಲ್ಲನೂ ಸಹ ಯುದ್ಧಕ್ಕೆ ರೆಡಿಯಾಗಿ ಅವರನ್ನು ಕಳಿಸ್ಕೊಡುವಂತಹ ಜವಾಬ್ದಾರಿ ಇಲ್ಲಿನ ಸೆಂಟರ್ದಿದೆ. ಯಾವುದೇ ಸಂದರ್ಭದಲ್ಲಿ ತುರ್ತು ಸಂದರ್ಭ ಆಗಬಹುದು, ಯಾವುದಾದ್ರೂ ಅಗ್ನಿ ಅನಾಹುತ ಆಗಬಹುದು, ಅಥವಾ ದುರಂತಗಳು ಸಂಭವಿಸಿದಲ್ಲಿ ಇವರೇ ಮುಂದಾಳತ್ವವನ್ನು ವಹಿಸಿಕೊಳ್ಳೋದು. 3 ಜನ ಕೂತು ಹೋಗುವ ರೆಕ್ಕಿ ಬೋಟ್, 2000 ಟನ್ ಭಾರವನ್ನ ಹೊತ್ತು ಸಾಗುವ 1 ಆಲ್ಫಾ ಅಲ್ಯೂಮಿನಿಯಂ ಬೋಟ್, ರಾಫ್ಟ್ಗಳು, ಫ್ಲೋಟಿಂಗ್ ಬ್ರಿಡ್ಜ್ಗಳ ನಿರ್ಮಾಣದಲ್ಲಿ ಈ ಸೈನಿಕರು ಎತ್ತಿದ ಕೈ. MEG ಸೆಂಟರ್ನಲ್ಲಿ ಕ್ರೀಡೆಗೂ ಮಹತ್ವವನ್ನ ನೀಡಲಾಗುತ್ತೆ. ಈವರೆಗೂ 10 ಅರ್ಜುನ ಪದಕ, 2 ಅಭಿಮನ್ಯು ಪದಕ, 4 ದ್ರೋಣಾಚಾರ್ಯ ಪದಕ, 1 ಏಕಲವ್ಯ ಪದಕವನ್ನ ಪಡೆದಿದ್ದು 13 ಜನ ಒಲಿಂಪಿಯನ್ಗಳನ್ನ ತಯಾರು ಮಾಡಿದ ಹೆಮ್ಮೆ ಈ ಸೆಂಟರ್ಗೆ ಸೇರುತ್ತೆ. ಅಚ್ಚುಕಟ್ಟಾದ ದೇಹ, ಕ್ಷಣಾರ್ಧದಲ್ಲಿ ಗೋಡೆ ಹತ್ತೋದು, ಎಷ್ಟೇ ಕಷ್ಟಕರವಾಗಿದ್ರೂ ಹತ್ತಿ ಎದುರಾಳಿಗಳನ್ನ ಒಡೆದು ಉರುಳಿಸೋದ್ರಲ್ಲಿ ನಮ್ಮ ಸೈನಿಕರು ಯಾವಾಗಲೂ ಮುಂದು. ಬೆಂಗಳೂರು MEG ಸೆಂಟರ್ನಲ್ಲಿ ಇವರಿಗೆ ಎಲ್ಲಾ ತರಹದ ಟ್ರೈನಿಂಗ್ಗಳನ್ನ ನೀಡಲಾಗುತ್ತೆ. ದೈಹಿಕ ಕಸರತ್ತುಗಳಾದ ವರ್ಟಿಕಲ್ ರೋಪಿಂಗ್, ಹಾರಿಜಾಂಟಲ್ ರೋಪಿಂಗ್, ಬ್ಲಾಕ್ ಫ್ಲಿಪ್, ಹ್ಯಾಂಡ್ ಸ್ಟ್ರಿಂಗ್ ಸೇರಿದಂತೆ ಅನೇಕ ಕಸರತ್ತುಗಳನ್ನ ಮಾಡಲಾಗುತ್ತೆ. 9 ನಿಮಿಷ 30 ಸೆಕೆಂಡುಗಳಲ್ಲಿ 2.4 ಕಿಲೋಮೀಟರ್ ತಲುಪುವ ಸಾಮರ್ಥ್ಯ ಹೊಂದುವಷ್ಟು ಸೈನಿಕರಿಗೆ ತರಬೇತಿ ನೀಡಲಾಗುತ್ತೆ.
ಗಣರಾಜ್ಯೋತ್ಸವದ ದಿನ ಭಾರತೀಯ ಸೇನೆಯ ಜೊತೆ ಎಂಇಜಿ ಬೆಂಗಳೂರಿನ ಸೆಂಟರ್ ಆಕರ್ಷಕ ಪಥಸಂಚಲನವನ್ನ ನಡೆಸಿತ್ತು. ಹೀಗಾಗಿ ಮುಂದಿನ ವರ್ಷ ತನ್ನದೇ ಆದ ಬ್ಯಾಂಡ್ ಗ್ರೂಪ್ನ ಜೊತೆ ಗಣರಾಜ್ಯೋತ್ಸವ ದಿನ ಭಾಗವಹಿಸಲು ಭರ್ಜರಿ ತಯಾರಿ ನಡೀತಾ ಇದೆ. ಯುದ್ಧಗಳಲ್ಲಿ ಪ್ರಮುಖವಾಗಿ ಬಳಸುವ ಗನ್ಗಳು, ಗ್ರಾನೇಡ್ ಲಾಂಚರ್ಗಳ ಬಳಕೆ ಮಾಡುವ ಬಗ್ಗೆ ಪ್ರಾಥಮಿಕ ಹಂತದ ತರಬೇತಿ ನೀಡಲಾಗುತ್ತೆ. ಭಾರತೀಯ ಸೇನೆಗೆ ಸೇರಿದ ಪ್ರತಿಯೊಬ್ಬ ಯೋಧನು ಗನ್ಗಳನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ ಪರಿಣಿತವಾಗಿರ್ತಾನೆ. ಅವನಿಗೆ ಬೇಕಾದಂತಹ ಎಲ್ಲ ರೀತಿಯಂತಹ ಟ್ರೈನಿಂಗ್ಗಳನ್ನು ಸಹ ಈ ಎಂಇಜಿ ಸೆಂಟರ್ನಲ್ಲಿ ಕೊಡ್ತಾರೆ. ನಾನು ಇಲ್ಲಿ ಭಾರತೀಯ ಸೇನೆಯಲ್ಲಿ ಬಳಸುವಂತಹ ಮತ್ತು ಅವರಿಗೆ ಏನು ಟ್ರೈನಿಂಗ್ ಕೊಡಬೇಕಂದಾಗ ಬಳಸುವಂತಹ ಎಲ್ಲ ಉಪಕರಣಗಳು ಮತ್ತು ಅವರ ಗನ್ಗಳು ಇಲ್ಲಿವೆ. 9mm ಪಿಸ್ತೂಲಿಂದ ಹಿಡಿದು ಗ್ರೆನೇಡ್ ಲಾಂಚರ್ ತನಕನೂ ಇಲ್ಲಿರುವಂತಹದ್ದು. ಜೊತೆಯಲ್ಲಿ ಈ ಒಂದು ಗ್ರೆನೇಡ್ ಲಾಂಚರು ಮತ್ತು ಈ 9mm ಪಿಸ್ತೂಲ್ಸು ಮತ್ತು ಇನ್ಸಾನ್ ಫೈಲ್ ಇವೆಲ್ಲನೂ ಸಹ ಅವನಿಗೆ ರೈಫಲ್ಗಳು ಸಹ ಇವೆಲ್ಲ ಅವರಿಗೆ ಬಹುಮುಖ್ಯ ಆಗಿರುತ್ತವೆ. ಇವುಗಳಲ್ಲಿ ಅವರು ಪರಿಣಿತರು ಹೊಂದಿದ ನಂತರನೇ ಅವರನ್ನು ಒಂದು ಏನು ಈ ಯುದ್ಧ ಭೂಮಿಗಳಿಗೆ ಕಳಿಸ್ಕೊಡುವಂತಹದ್ದಾಗುತ್ತೆ. ಇಲ್ಲಿ ನೋಡ್ತಿರಬಹುದು ನೀವು ಈಗಾಗಲೇ ಏನು ಒಬ್ಬೊಬ್ಬ ಫೈಟರ್, ಒಬ್ಬೊಬ್ಬ ಸೈನಿಕನೂ ಸಹ ಅವರಿಗೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಉಪಕರಣಗಳನ್ನು ಮತ್ತು ಸೇಫ್ಟಿ ಮೆಷರ್ಸ್ಗೆ ಬೇಕಿರುವಂತಹದನ್ನ ಎಲ್ಲ ಸಹ ಇಲ್ಲಿಟ್ಟಿದ್ದಾರೆ. ಇದನ್ನು ಹಾಕ್ಕೊಂಡು ನಂತರನೇ ಅವನು ಫೀಲ್ಡಿಗೆ ಹೋಗುವಂತಹದ್ದು. ಇನ್ನು ನನ್ನ ಕಡೆ ನೋಡ್ಬೋದು, ಈ ಕಡೆ ಎಡಗಡೆ ತೋರಿಸ್ತಾ ಇದ್ದೀನಿ, ಏನು ಒಂದು ಯುದ್ಧ ಭೂಮಿಗೆ ಹೋಗೋಕ್ಕೂ ಮೊದಲು ಆ ರೈಫಲ್ಗಳನ್ನು ಹಿಡಿಯೋಕ್ಕೂ ಮೊದಲು ಅವರಿಗೆ ಒಂದು ವಾರ್ಮಪ್ ಮಾಡ್ತಾರೆ. ಆ ವಾರ್ಮಪ್ ಮಾಡಿದ ನಂತರವೇ ಒಂದು ಈ ಟ್ರೈನಿಂಗ್ ಸೆಂಟರ್ನಿಂದ ಆಚೆಗೆ ಹೋಗಿ ಮತ್ತು ಶೂಟ್ ಮಾಡೋಂತಹದ್ದಾಗುತ್ತೆ. ಇಲ್ಲಿ ನೋಡ್ತಿರಬಹುದು ಈಗಾಗಲೇ ಸೈನಿಕರು ಮಳೆಯಲ್ಲಾದರೂ ಆಗಲಿ, ಚಳಿಯಲ್ಲಾದರೂ ಆಗಲಿ, ಬಿಸಿಲಲ್ಲಾದರೂ ಆಗಲಿ ಎಲ್ಲದರೊಳಗೂ ಸಹ ಒಂದು ಪರಿಣಿತರಾಗಬೇಕು ಮತ್ತು ಶೂಟ್ ಮಾಡಬೇಕು. ಅದೆಲ್ಲವೂ ಸಹ ಇಲ್ಲಿ ಮಾಡ್ತಿರೋಂಥದ್ದು. ಇಲ್ಲಿ ಏನು ಈ ಗನ್ಗಳನ್ನು ಹಿಡಿದುಕೊಂಡು ನಂತರ ಅಲ್ಲಿ ಗುರಿಯನ್ನು ತೋರಿಸುವಂತಹ ಕೆಲಸ ಆಗುತ್ತೆ. ನಂತರ ಅವರು ಹೇಗೆ ಗನ್ಗಳನ್ನು ಹಿಡಿಬೇಕು ಎಲ್ಲವನ್ನು ಸಹ ತೋರಿಸ್ತಾರೆ. ಸೊ ಈ ಆದ ನಂತರನೇ ಒಂದು ಫೀಲ್ಡಿಗೆ ಕಳಿಸ್ಕೊಡುವಂಥದ್ದು. ನಂತರ ಅವರು ಶೂಟ್ ಮಾಡೋಕ್ಕಾಗುತ್ತೆ. ಆ ಶೂಟ್ ಮಾಡಿದ ನಂತರ ಅವರ ಗುರಿ ಎಷ್ಟಿದೆ, ಆ ಸಾಮರ್ಥ್ಯ ಏನಿದೆ ಅನ್ನೋಂಥದ್ದನ್ನು ಸಹ ಇಲ್ಲಿ ತೋರಿಸ್ತಾರೆ. ಇಲ್ಲಿ ನಾನು ನೋಡಬಹುದು, ಈ ಕಡೆ ಈ ಒಂದು ಜಾಗದಲ್ಲಿ ಶೂಟಿಂಗ್ ನಡೆಯುತ್ತೆ. ಈ ಒಂದು ಗನ್ನಲ್ಲಿ ಶೂಟ್ ಮಾಡಿದ ನಂತರ ಅವರ ಏಮ್ ಎಷ್ಟಿದೆ, ಅವರ ಗುರಿ ತಲುಪಿದೆಯಾ ಇಲ್ಲವಾ, ಸರಿಯಾಗಿದೆಯಾ ಅನ್ನೋದನ್ನು ಒಂದು ತೋರಿಸ್ಕೊಡುವಂತಹದ್ದಾಗುತ್ತೆ. ನಂತರ ಅವರು ಏನೇನು ತಪ್ಪುಗಳಿವೆ, ಅವರು ಕರೆಕ್ಟಾಗಿ ಮಾಡಿದ್ದಾರೆ ಅನ್ನೋದನ್ನು ಸಹ ಅವರೇ ತೋರಿಸ್ಕೊಳ್ಳುವಂತಹದ್ದಾಗುತ್ತೆ. 9mm ಪಿಸ್ತೂಲ್, 9mm ಸಿಎಂಜಿ, 84mm ಗ್ರಾನೇಡ್ ಲಾಂಚರ್ ಸೇರಿದಂತೆ ಬಹುತೇಕ ಯುದ್ಧ ಸಾಮಗ್ರಿಗಳನ್ನು ಬಳಸೋದನ್ನು ಕಲಿಸಿಕೊಡಲಾಗುತ್ತೆ. ಎಂಇಜಿ ಸೆಂಟರ್ನಲ್ಲಿ ತಯಾರಾದ ಸೈನಿಕರು ಯುದ್ಧ ಭೂಮಿಯ ನೈಜ ಚಿತ್ರಣವನ್ನ ಸುವರ್ಣ ನ್ಯೂಸ್ಗೆ ತೋರಿಸಿದರು. ಕಾಶ್ಮೀರದ ಕಣಿವೆಗಳಲ್ಲಿ ಆಗಾಗ ಉಗ್ರರು ದಾಳಿ ನಡೆಸುತ್ತಿರ್ತಾರೆ. ಅವರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಲು ನಮ್ಮ ಸೈನಿಕರು ಬಳಸುವ ಅತ್ಯಾಧುನಿಕ ವಾಹನ ಮೈನ್ಸ್ ಪ್ರೊಟೆಕ್ಟ್ ವೆಹಿಕಲ್. ಕಾಶ್ಮೀರದಂತಹ ಕಣಿವೆಯಲ್ಲಿ ಉಗ್ರರು ಪ್ರತಿದಿನವೂ ಅಟ್ಟಹಾಸವನ್ನು ಮೆರೆತಿರ್ತಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಯೋಧರು ಹೋಗ್ತಾರೆ, ಅಲ್ಲಿ ವೀರಮರಣವನ್ನು ಹಪ್ಪುತ್ತಾರೆ. ಜೊತೆಯಲ್ಲಿ ಯುದ್ಧದಲ್ಲಿ ಸಹ ಒಂದು ಶತ್ರುಗಳನ್ನು ಹೊಡೆದಾಡೋದ್ರಲ್ಲಿ ಸಹ ಯಶಸ್ವಿಯಾಗಿರ್ತಾರೆ. ಅವರು ಹೋಗೋದಕ್ಕೂ ಮೊದಲು ಅವರಿಗೆ ಹೋಗೋದಕ್ಕೆ ಈ ಒಂದು ವೆಹಿಕಲ್ನ ಯೂಸ್ ಮಾಡ್ತಾರೆ. ಈ ವೆಹಿಕಲನ್ನು ಹಿಂದೆ ಇರೋಂತಹದ್ದು. ಸೊ ಇದು ಮೈನ್ ಪ್ರೊಟೆಕ್ಷನ್ ವೆಹಿಕಲ್ ಅಂತ. ಈ ವೆಹಿಕಲ್ದಲ್ಲಿ ಹೋಗ್ತಾರೆ. ಇದು ಗ್ಲಾಸಲ್ಲೂ ಸಹ ಬುಲೆಟ್ ಪ್ರೂಫ್ ಗ್ಲಾಸ್ಗಳಾಗಿರ್ತವೆ. ಜೊತೆಯಲ್ಲಿ ಈ ವೆಹಿಕಲ್ನ ವಿಶೇಷತೆ ಏನಂದರೆ 25 kgಯಷ್ಟು ಗ್ರೆನೇಡ್ ಏನಾದರೂ ಬ್ಲಾಸ್ಟ್ ಆಯಿತು ಅಂದರೆ 25 kgಯಷ್ಟು ಎಕ್ಸ್ಪ್ಲೋಸಿವ್ ಆದರೂ ಸಹ ಒಳಗಡೆ ಇರೋಂತಹ ಸೈನಿಕರಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ನೀವು ನೋಡ್ತಿರಬಹುದು, ಈ ಒಂದು ವೆಹಿಕಲ್ ಏನು ಮೈನ್ ಎಕ್ಸ್ಪ್ಲೋಸಿವ್ ವೆಹಿಕಲ್ ಇದೆ. ಈ ಒಂದು ವೆಹಿಕಲ್ನ ಎಲ್ಲ ಕಡೆಯೂ ಸಹ ಇಲ್ಲಿ ಬುಲೆಟ್ ಪ್ರೂಫ್ ಇದಿದೆ. ಜೊತೆಯಲ್ಲಿ ಇಲ್ಲಿ ಗನ್ನನ್ನು ಇಟ್ಕೊಳ್ಳುವಂತಹ ವ್ಯವಸ್ಥೆ ಇದೆ. ಇಲ್ಲಿ ಒಳಗಡೆಯಿಂದ ಇಲ್ಲಿ ನೋಡಬಹುದು, ಈ ಒಂದು ಓಪನ್ ಮಾಡ್ಕೊಳ್ಳೋ ಮುಖಾಂತರವಾಗಿ ಅಲ್ಲಿ ಗನ್ ಇದೆ, ಆ ಗನ್ನನ್ನು ತೊಗೊಂಡು ಶೂಟ್ ಸಹ ಮಾಡುವಂತಹದ್ದಾಗುತ್ತೆ. ಮತ್ತು ಈ ಒಂದು ವೆಹಿಕಲ್ ಮಾಡಿರುವಂತಹದ್ದು ಅಷ್ಟೇ. ಈ ವೆಹಿಕಲ್ ಎಲ್ಲಾದರೂ ಪಂಚರ್ ಆದರೂ ಸಹ, ಈ ಟೈರ್ ಪಂಚರ್ ಆದರೂ ಸಹ ಸುಮಾರು 30ರಿಂದ 35 ಕಿಲೋಮೀಟರಷ್ಟು ದೂರ ಚಲಿಸಬಹುದು. ನಂತರ ಚಲಿಸಿ ಮತ್ತೆ ಆ ಒಂದು ಸ್ಟೆಪ್ನಿಯನ್ನು ಚೇಂಜ್ ಮಾಡ್ಕೊಳ್ಳುವಂತಹ ಒಂದು ವ್ಯವಸ್ಥೆಯೂ ಸಹ ಇದೆ. ಇನ್ನು ಒಳಗಡೆ ಸಹ ಅಷ್ಟೇ, ಎಲ್ಲನೂ ಸಹ ಹೈಲಿ ಟೆಕ್ನಾಲಜಿ ಯೂಸ್ ಮಾಡಿರುವಂತಹ ವೆಹಿಕಲ್ ಆಗಿರುವಂತಹದ್ದು. ಸುಮಾರು 10 ಜನ ಕೂತ್ಕೊಂಡು ಹೋಗುವಂತಹ ಒಂದು ವೆಹಿಕಲ್ ಇದಾಗಿರುವಂತಹದ್ದು. ಜೊತೆಯಲ್ಲಿ ಇಲ್ಲಿ ಏನು ಸೈನಿಕರು ಇವರು ಗನ್ಗಳನ್ನು ಹಿಡಿದು ಇಲ್ಲಿಂದನೂ ಫೈರ್ ಮಾಡಬಹುದು. ಮತ್ತು ಒಳಗಡೆಯೂ ಸಹ ಅಷ್ಟೇ, ಇಲ್ಲಿಂದ ನಿಂತು ಅವರು ಶೂಟ್ ಮಾಡಬಹುದು. ಸೊ ಇಲ್ಲಿಂದ ಸಹ ಓಪನ್ ಮಾಡ್ಬೋದು. ಇಲ್ಲಿಂದ ಓಪನ್ ಮಾಡಿ ನಿಂತು ಸಹ ಒಂದು ಶತ್ರುಗಳ ವಿರುದ್ಧ ಒಂದು ಹೊಡೆದು ಉಳಿಸುವಂತಹ ಕೆಲಸವನ್ನು ಸಹ ಮಾಡ್ಬೋದು. ಸೊ ಒಟ್ಟಾರೆ ನಮ್ಮ ಭಾರತೀಯ ಸೈನ್ಯದಲ್ಲಿ ಸಹ ಸಾಕಷ್ಟು ರೀತಿಯಾದಂತಹ ಒಂದು ಏನು ವೆಹಿಕಲ್ಗಳಾಗಬಹುದು. ನಮ್ಮ ಸೈನಿಕರು ಎಂಜಿನಿಯರ್ಗಳು ಹೌದು.
ಎಲ್ಲಾದ್ರೂ ಬಾಂಬ್ ಇಟ್ಟಿರುವ ಸುದ್ದಿ ಗೊತ್ತಾದ್ರೆ ಕೂಡಲೇ ಸ್ಥಳಕ್ಕೆ ಧಾವಿಸಿ ನಿಷ್ಕ್ರಿಯಗೊಳಿಸುತ್ತಾರೆ. ಅಲ್ಲದೆ ಬಾಂಬ್ ನಿಷ್ಕ್ರಿಯಗೊಳಿಸಲು ರೋಬೋಟ್ಗಳನ್ನ ಬಳಸಲಾಗುತ್ತೆ. ಗಡಿಗಳಲ್ಲಿ ಸೈನಿಕರು ಓಡಾಡಲು, ಹಿಮವನ್ನ ತೆಗೆದು ರಸ್ತೆ ನಿರ್ಮಾಣ ಮಾಡಲು ಮೋಟಾರ್ ಗ್ರೇಡರ್, ಜೆಸಿಬಿಗಳನ್ನ ಬಳಸಿ ರಕ್ಷಣೆ ಒದಗಿಸುವ ಕೆಲಸ ಮಾಡ್ತಾರೆ. ಸೇನೆಗೆ ಸೇರಿದವನನ್ನ ಒಬ್ಬ ವೀರ ಯೋಧನಾಗಿ ದೇಶದ ರಕ್ಷಣೆ, ದೇಶಕ್ಕಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸಲು ತಯಾರು ಮಾಡಿದ ಹೆಸರು ಭಾರತೀಯ ಸೇನೆಯ ಮದ್ರಾಸ್ ಎಂಜಿನಿಯರಿಂಗ್ ಗ್ರೂಪ್ಗೆ ಸಲ್ಲುತ್ತೆ. ಇದಕ್ಕೆ ನಮ್ಮದೂ ಒಂದು ಸಲಾಂ. ಯುದ್ಧ ಭೂಮಿಗೆ ಹೋಗೋಕ್ಕೂ ಮೊದಲು ನಮ್ಮ ಸೈನಿಕರಿಗೆ ಒಂದು ತರಬೇತಿಯನ್ನು ನೀಡ್ತಾರೆ. ತರಬೇತಿಯನ್ನು ನೀಡುವ ಮುಖಾಂತರವಾಗಿ ಅವರನ್ನು ಸೈನಿಕರನ್ನಾಗಿ ಮತ್ತು ಅವರು ಯುದ್ಧ ಭೂಮಿಗೆ ಹೋಗಿ ಅಲ್ಲಿ ಒಂದು ಸೆಣಸಾಟ ನಡೆಸಲು ಸಹ ಒಂದು ಸಿದ್ಧತೆಯನ್ನು ಮಾಡಿಕೊಡ್ತಾರೆ. ಈಗ ಸಹ ಅಷ್ಟೇ, ನಾನು ಇವರ ಜೊತೆ ಹೋಗಿ ಬಂದೆ, ಯುದ್ಧ ಭೂಮಿಗೆ ಹೋದಂತಹ ಅನುಭವ ಆಯಿತು. ಅವರು ಅಲ್ಲಿ ಪಡುವಂತಹ ಕಷ್ಟಗಳು ಮತ್ತು ಅಲ್ಲಿರುವಂತಹ ಕ್ಲಿಷ್ಟಕರವನ್ನು ಎದುರಿಸಿ ಮುಂದೆ ಬರುವಂತಹದ್ದನ್ನೆಲ್ಲ ಸಹ ಇವರು ತೋರಿಸ್ಕೊಟ್ಟಿದ್ದಾರೆ. ಸುಮಾರು 19 ರೀತಿಯಾದಂತಹ ಕ್ಲಿಷ್ಟಕತೆಗಳನ್ನು ಸಹ ಇವರು ಅಲ್ಲಿ ಎದುರಿಸಿ ಮುಂದೆ ಬಂದು ಇಲ್ಲಿ ಒಂದು ಯುದ್ಧ ಭೂಮಿಯಲ್ಲಿ ಗೆದ್ದು ಬಂದಂತಹ ಒಂದು ಅನುಭವ ಅವರದಾಗಿರುವಂತಹದ್ದು. ಸೊ ಒಟ್ಟಾರೆ ಹೇಳೋದಾದರೆ ಇಲ್ಲಿ ಒಂದು 18 ವಯಸ್ಸಲ್ಲಿರುವಂತಹ ಯುವಕ ಬಂದ ನಂತರ ಅವನು ಸೈನಿಕನಾಗಿ ಇಲ್ಲಿ ಮಾರ್ಪಟ್ಟು ಮತ್ತೆ ಅವರನ್ನು ಯುದ್ಧ ಭೂಮಿಗೆ ಕಳಿಸಿಕೊಡುವಂತಹ ಕೆಲಸವನ್ನು MEG ಸೆಂಟರ್ ಮಾಡುವಂತೆ. ಬೆಂಗಳೂರಿಂದ ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಪವನ್ ಕುಮಾರ್ ಪಟೇಲ್, ಮೆಟ್ರೋ ಬ್ಯೂರೋ, ಸುವರ್ಣ ನ್ಯೂಸ್.